ಮೂರನೇದು ಏನಂದರೆ ಇದು ಒಂದು ಮೈಂಡ್ದು ಇದು ಏನಪ್ಪ ಸೈಕಲಾಜಿಕಲಿ ಎಷ್ಟೋ ಜನ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಇನಿಷಿಯಲ್ನಲ್ಲಿ ಒಂದೊಂದು 2-3 ಸತಿ ಮೆಡಿಸಿನ್ ಕೊಡ್ತಾರೆ, ಒಂದು ಕ್ಲಿಯರಾಗಿ ಇಲ್ಲಪ್ಪ ಬಿಡೋ ಸುಮ್ಮನೆ ನಿನ್ನ ಮಾನಸಿಕ ಮಾಡ್ಕೊಂಡಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಈ ಥರ ಏನೋ ಹೇಳಿಬಿಟ್ಟು ನಿಮಗೆ ಕಳಿಸ್ಕೊಡ್ತಾರೆ. ಬಟ್ ಪ್ರಾಬ್ಲಮ್ ಫೇಸ್ ಮಾಡೋದು ತಾವು ಹೇಳ್ತೀರಾ, ಸರ್ ನಾನು ಏನು ಮಾನಸಿಕ ಮಾಡ್ಕೊಂಡಿಲ್ಲ, ನಾನು ಪಾರ್ಟ್ನರ್ ಹತ್ರ ಹೋದರೆ ನನಗೆ ಇರೆಕ್ಷನ್ ಆಗ್ತಾಯಿಲ್ಲ ಅಂತ ನನಗೆ ಭಯ ಸ್ಟಾರ್ಟ್ ಆಗ್ತಿದೆ. ಸೊ 100% ತಾವು ಹೇಳ್ತಿದ್ದೀರಲ್ಲ ಅದು ನಿಜ ಇದೆ. ಯಾಕಂದರೆ ಇದು ಜಸ್ಟ್ ಮಾನಸಿಕ ಅಂತ ಇಲ್ಲ, ಇದಕ್ಕೆ ಫಸ್ಟ್ ಫಿಸಿಕಲ್ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಫಿಸಿಕಲ್ ಪ್ರಾಬ್ಲಮ್ನ ಅಡ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಬರ್ತಾ ಅದು ಏನಾಗುತ್ತೆ ಒಂದು ಮೈಂಡ್ನಲ್ಲಿ ಕೂತಿರುತ್ತೆಪ್ಪ ನನ್ನ ಕೈದಿಂದ ಆಗಲ್ಲ ಅಂತ. ಬಟ್ ಮಾನಸಿಕ ಅಂತ ಇಲ್ಲೇ ಇಲ್ಲ. ಆಮೇಲೆ 4th, ಇದಕ್ಕೆ ಚಿಕಿತ್ಸೆನೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ನಿಮ್ಮೂರು ದೌರ್ಬಲ್ಯತೆಗೆ ಒಂದು ಸತಿ ನಿಮಗೆ ಸೆಕ್ಸ್ ಪ್ರಾಬ್ಲಮ್ ಬಂತಂದರೆ ಇದಕ್ಕೆ ಚಿಕಿತ್ಸೆನೇ ಇಲ್ಲ ಅಂತ. ಅದೂ ತಪ್ಪು. ಯಾಕಂದರೆ ಇದರಲ್ಲಿ ಎಷ್ಟೋ ಚಿಕಿತ್ಸೆ ಇರ್ಬೋದು. ಏನೇನು ಅಂದರೆ ಒಂದು ಲೈಫ್ ಸ್ಟೈಲ್ ಮಾಡ್ಯುಲೇಷನ್, ಸ್ವಲ್ಪ ಲೈಫ್ನಲ್ಲಿ ತಾವು ಚೇಂಜಸ್ ಮಾಡಬೇಕು. ಅದು ಜಸ್ಟ್ ಒಂದು ವಾಕ್ ಮಾಡ್ತಾದಿರ್ಬೋದು, ರನ್ ಮಾಡೋದಿರ್ಬೋದು, ಯೋಗ ಮೆಡಿಟೇಷನ್ ಮಾಡೋದಿರ್ಬೋದು, ಒಂದು ಒಳ್ಳೆ ಬ್ಯಾಲೆನ್ಸ್ ಡೈಟ್ ತೊಗೊಳೋದಿರ್ಬೋದು, ಸ್ವಲ್ಪ ತಮ್ಮ ಸ್ಲೀಪ್ ಹ್ಯಾಬಿಟ್ನ ಒಳ್ಳೆ ರೀತಿ ಇಂಪ್ರೂವ್ ಮಾಡೋದಿರ್ಬೋದು. ಈ ಥರ ಮಾಡ್ತಾ ಹೋಗಿ ಡಾಕ್ಟರ್ದೊಂದು ಕನ್ಸಲ್ಟೇಷನ್ ಮಾಡಿದ್ರೆ ಕೂಡ ಇದಕ್ಕೆ ಚಿಕಿತ್ಸೆ ಇದೆ. ಬಟ್ ಏನು ಮಿತ್ ಏನಿದೆಯಲ್ಲ, ಇದಕ್ಕೆ ಯಾವುದೋ ರೀತಿ ಸೆಕ್ಸ್ ಪ್ರಾಬ್ಲಮ್ ಬಂದರೆ ಚಿಕಿತ್ಸೆನೇ ಇಲ್ಲ ಅಂತ, ಅದೂ ತಪ್ಪು. ಆಮೇಲೆ ತುಂಬ ಕಡೆ ಏನಂದರೆ ಒಂದು ಮಿತ್ ಇದೆ, ಮಿತ್ ನಂಬರ್ 5 ಏನಂದರೆ ವೈಗ್ರ ಈಸ್ ದ ಓನ್ಲಿ ಆಪ್ಷನ್ ಫಾರ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ. ಅದೂ 100% ಕರೆಕ್ಟ್ ಇಲ್ಲ. ಯಾಕಂದರೆ ವೈಗ್ರ ಈಸ್ ದಿ ಆಪ್ಷನ್, ಅದೂ ಚಿಕಿತ್ಸೆನಲ್ಲಿನೇ ಒಂದು ಪಾರ್ಟ್ ಇದೆ. ಬಟ್ ಅದು ಮಾತ್ರ ಇದೆ ಅಂತೇನಿಲ್ಲ. ಯಾಕಂದರೆ ಅದು ಟೆಂಪರರಿ ಆಯಿತು, ಬಟ್ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ಗಾಗಿ ನೀವು ಹುಡ್ಕಾಡಬೇಕು. ಯಾಕಂದರೆ 1 ಡೇ 2 ಡೇ ಏನೋಪ್ಪ ಯೂಸ್ ಮಾಡ್ಬೋದು, ಬಟ್ ಇಡೀ ಲೈಫ್ ಟೈಮ್ ವೈಗ್ರನ್ನ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅದರದ್ದೇ ಅಂತ ಸೈಡ್ ಎಫೆಕ್ಟ್ ಪ್ರತಿಯೊಂದು ಡ್ರಗ್ಸ್ಗೆ ಇದ್ದೇ ಇರುತ್ತೆ. ಸೊ ವೈಗ್ರ ಈಸ್ ನಾಟ್ ದ ಓನ್ಲಿ ಚಾಯ್ಸ್, ಬಟ್ ಒನ್ ಚಾಯ್ಸ್. ಅದಕ್ಕೆ ಬಿಟ್ಟು ಬೇರೆ ಬೇರೆ ಆಯುರ್ವೇದ ಪ್ರಕಾರ ರಸಾಯನ ಚಿಕಿತ್ಸೆ ಇದೆ, ವಾಜೀಕರಣ ಚಿಕಿತ್ಸೆ ಇದೆ, ಮಾಡರ್ನ್ ಮೆಡಿಸಿನಲ್ಲಿ ಕೂಡ ಎಷ್ಟೋ ಮೆಡಿಸಿನ್ಸ್ ಇದೆ, ಹೋಮಿಯೋಪತಿನಲ್ಲಿ ಎಷ್ಟೋ ಮೆಡಿಸಿನ್ಸ್ ಇದೆ. ಬಟ್ ಏನಂದರೆ ವೈಗ್ರ ಈಸ್ ನಾಟ್ ದ ಓನ್ಲಿ ಟ್ರೀಟ್ಮೆಂಟ್ ಆಪ್ಷನ್ ಇನ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಈ ಥರ 5 ಮಿತ್ಸ್ ಏನಿದೆಯಲ್ಲ, ಒಂದು ಓಲ್ಡ್ ಏಜ್ನಲ್ಲಿ ಬರೋದು, 2ನೇದು ಟೆಸ್ಟೋಸ್ಟಿರಾನ್ ಕಡಿಮೆ ಮಾತ್ರೆ ಬರೋದು, 3ನೇದು ಏನಂದರೆ ಇದು ಒಂದು ಮೈಂಡ್ ಗೇಮ್ ಇದೆ ಅಥವಾ ಬರೀ ಮೈಂಡ್ನಲ್ಲಿ ಕೂತ್ರೆ ಆಮೇಲೆ ಆಗಲ್ಲ, 4ನೇದು ಚಿಕಿತ್ಸೆನೇ ಇಲ್ಲ ಅಥವಾ ವೈಗ್ರ, 5ನೇದು ಏನಂದರೆ ವೈಗ್ರ ಇಸ್ ದ ಓನ್ಲಿ ಚಾಯ್ಸ್. ಸೊ ಈ ಮಿತ್ ಏನಿದೆಯಲ್ಲ ತಮ್ಮ ಮೈಂಡ್ನಲ್ಲಿ ಏನಿದೆಯಲ್ಲ ಅದು ತೆಗೆದ್ಬಿಡಿ. ಇದಕ್ಕೆ ಒಂದು ಪ್ರಾಪರ್ ರೀತಿಯಿಂದ ಚಿಕಿತ್ಸೆ ಮಾಡಿದ್ರೆ ವಿದಿನ್ ಟೈಮ್ನಲ್ಲಿ ತಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ.